ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಹಾಲಿನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂಗಿಂತ 4 ಪಟ್ಟು ಜಾಸ್ತಿ ಕ್ಯಾಲ್ಸಿಯಂ ಇದರಲ್ಲಿ ಸಿಗುತ್ತೆ. ಮತ್ತು ಕಿತ್ತಳೆ ಹಣ್ಣಿನಲ್ಲಿ ಸಿಗ್ತಕ್ಕಂಥ ಸಿ ವಿಟಮಿನ್ ಏನು ಸಿಗುತ್ತೆ ಅದಕ್ಕಿಂತ 6 ಪಟ್ಟು ಸಿ ವಿಟಮಿನ್ ಈ ಒಂದು ಅದ್ಭುತವಾದ ಎಲೆಯಲ್ಲಿ ಸಿಗುತ್ತೆ. ಭಾಳಷ್ಟು ಜನಕ್ಕೆ ಮೂಳೆಗಳ ಸಮೇತ ಆಗಿರುತ್ತೆ ಮತ್ತು ಮೂಳೆಗಳಲ್ಲಿ ನೋವು ಬರುತ್ತೆ. ಆ ಥರ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ಅಧಿಕವಾಗಿ ತಗೊಳ್ತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಸೊ ಏನಕ್ಕೆ ಅಂದರೆ ಪರಿಸ್ಥಿತಿ ಆಗಿರುತ್ತೆ. ಇಂಥವ್ರು ಏನು ಮಾಡಬೇಕಂತಂದರೆ ತುಂಬ ಸರಳವಾದ ಮನೆಮದ್ದು. ಭಾಳಷ್ಟು ಜನ ಇದನ್ನು ಬಳಸಲ್ಲ, ತುಂಬ ಎಕ್ಸಸ್ ಆಫ್ ಹೀಟ್ ಅಂತ ಹೇಳ್ಬಿಟ್ಟು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಗಿಡಮೂಲಿಕೆಗಳು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಅದನ್ನು ಮಿತವಾಗಿ ಬಳಸಬೇಕು. ಇದನ್ನು ಯಾವ ರೀತಿ ಬಳಸ್ಬೋದು ಅಂತಂದರೆ, ಕ್ಯಾಲ್ಸಿಯಂ ಟ್ಯಾಬ್ಲೆಟನ್ನು ತಗೊಳ್ತಾ ಇರ್ತಕ್ಕಂಥವ್ರು ಟ್ಯಾಬ್ಲೆಟನ್ನು ತಾತ್ಕಾಲಿಕವಾಗಿ ತೆಗೆದುಕೊಳ್ಳಿ. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಏನಂತಂದರೆ, ನುಗ್ಗೆ ಸೊಪ್ಪನ್ನು ಎಲ್ಲ ಕಾಲದಲ್ಲೂ ಬಳಸ್ತಕ್ಕಂಥ ಒಂದು ಅದ್ಭುತವಾದ ರೀತಿಯನ್ನು ವಿಧಾನವನ್ನು ನಾವು ತಿಳ್ಕೋಬೇಕು. ಹೇಗೆ ಅಂತಂದರೆ, ನುಗ್ಗೆ ಸೊಪ್ಪನ್ನು ನೀವು ತಂದು ಆ ದಿವಸನೂ ಬಳಸ್ಬೋದು, ಇಲ್ಲ ಪ್ರತಿ ದಿವಸ ಇದನ್ನು ಬಳಸ್ಬೋದು. ಮಿತವಾಗಿ ಯಾವ ರೀತಿ ಬಳಸ್ಬೋದು ಅಂತಂದರೆ, ನುಗ್ಗೆ ಸೊಪ್ಪನ್ನು ತಂದು ಒಣಗಿಸಿಟ್ಕೊಂಡು ಅದನ್ನು ಪೌಡ್ರ್ ಮಾಡಿ ಗಾಜಿನ ಶೀಶೆ ಒಳಗಡೆ ಹಾಕಿಟ್ಕೊಂಡು ಸಾಂಬಾರಿನಲ್ಲಿ ಮಸಾಲದ ರೀತಿ 1 ಇಲ್ಲ 2 ಚಮಚವನ್ನು ಬೆರೆಸಿ ಎಲ್ಲ ವಯಸ್ಸಿನವರು ಇದನ್ನು ಬಳಸ್ಬೋದು. ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸಬಾರ್ದಂತಲ್ಲ, ಇದು ಅದ್ಭುತವಾದ ವಿಶೇಷವಾದ ಮನೆಮದ್ದು. ಮಿತವಾಗಿ ಪ್ರತಿಯೊಬ್ಬರು ಇದನ್ನು ಬಳಸ್ಬೋದು ಸ್ನೇಹಿತರೆ. ಮತ್ತು ಹಾಲಿನಲ್ಲಿ ಮೊದಲೇ ಹೇಳಿದ್ನಲ್ಲ, ಹಾಲಿನಲ್ಲಿ ಸಿಗ್ತಕ್ಕಂಥ ಕ್ಯಾಲ್ಸಿಯಂ ಏನಿದೆ ಅದಕ್ಕಿಂತ 4 ಪಟ್ಟರಷ್ಟು ಕ್ಯಾಲ್ಸಿಯಂ ಬಂದು ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ಬರೀ ನುಗ್ಗೆ ಸೊಪ್ಪು ಮಾತ್ರ ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ಹಾಗೂ ಸಿ ವಿಟಮಿನ್ನ ಕೊರತೆ ಬಹಳ ಜನಕ್ಕೆ ಇದೆ. ಅದರಿಂದ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಚರ್ಮದ ವ್ಯಾಧಿಗಳು ಬರ್ತಕ್ಕಂಥದ್ದು, ಮತ್ತು ಮುಖದಲ್ಲಿ ಗ್ಲೋ ಇಲ್ಲ ಅಂತಕ್ಕಂಥವ್ರು ಇದರಿಂದ ಭಾಳಷ್ಟು ಪ್ರಯೋಜನ ಇದೆ. ಈ ಸಿ ವಿಟಮಿನ್ ಬೇಕಂತಕ್ಕಂಥವ್ರು ಸಿ ವಿಟಮಿನ್ನ ಟ್ಯಾಬ್ಲೆಟನ್ನು ಬಳಸಿದೇ ಇದನ್ನು ನುಗ್ಗೆ ಸೊಪ್ಪನ್ನು ವಾರದಲ್ಲಿ 1 ಸರಿ ಬಳಸಿದ್ರೆ ಸಾಕು. ನುಗ್ಗೆ ಸೊಪ್ಪನ್ನು ನೀವು ಸಿ ವಿಟಮಿನ್ ಟ್ಯಾಬ್ಲೆಟನ್ನು ಪ್ರತಿ ದಿವಸ 2 ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಸಮನಾಗಿರುತ್ತೆ ಸ್ನೇಹಿತರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದ್ಭುತವಾದ ನಿಸರ್ಗ ನೀಡಿರ್ತಕ್ಕಂಥ ಮನೆಮದ್ದು ಬಂದು ತುಂಬ ವಿಶೇಷವಾದದ್ದು. ಏನಕ್ಕೆ ಅಂದರೆ, ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದೆ ಇರ್ತಕ್ಕಂಥದ್ದು. ಬಳಸಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಇನ್ನೊಂದು ವಿಶೇಷತೆ ಏನಂತಂದರೆ, ಡಯಾಬಿಟಿಕ್ ಪೇಷೆಂಟ್ಗಳು ರಕ್ತದಲ್ಲಿ ಸಕ್ಕರೆ ಮಟ್ಟ ತುಂಬ ಹೆಚ್ಚುತ್ತಾ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ದೇಹದಲ್ಲಿ ಅಂತಕ್ಕಂಥವ್ರು ತುಂಬ ವಿಶೇಷವಾದ ಇದರಲ್ಲಿ ಒಂದು ಗುಣ ಏನಂದರೆ, ಆಂಟಿ ಡಯಾಬಿಟಿಕ್ ಅಂತ ಒಂದು ವಿಶೇಷವಾದ ಗುಣ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸದೆ ತಡೆಗಟ್ಟತಕ್ಕಂಥ, ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ ಅದ್ಭುತವಾದ ಶಕ್ತಿ, ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತಕ್ಕಂಥ ವಿಶೇಷವಾದ ಗುಣ ಈ ನುಗ್ಗೆ ಸೊಪ್ಪಿನಲ್ಲಿ ಇದೆ ಸ್ನೇಹಿತರೆ. ಮತ್ತು ಅನೇಕ ಜನಕ್ಕೆ ನಿಶಕ್ತಿ ಕಾಡ್ತಾ ಇರ್ತದೆ. ನಿಶಕ್ತಿ ಕಾಡೋದಕ್ಕೆ ಮುಖ್ಯವಾದ ಒಂದು ಕಾರಣ ಏನಂತಂದರೆ, ಕಬ್ಬಿಣದ ಅಂಶ ಕಡಿಮೆ ಆಗ್ತಕ್ಕಂಥದ್ದು. ಕಬ್ಬಿಣದ ಅಂಶ ಕಡಿಮೆ ಆದರೆ ಏನಾಗುತ್ತೆ ಅಂತಂದರೆ, ನಿಶಕ್ತಿ ಕಾಡ್ತಕ್ಕಂಥದ್ದು, ಲೋ BP ಆಗ್ತಕ್ಕಂಥದ್ದು, ಇದೆಲ್ಲ ಬಂದು ಸಿಂಪ್ಟಮ್ಸ್ಗಳು. ಇದನ್ನು ಸರಿ ಮಾಡೋದಕ್ಕೆ ನುಗ್ಗೆ ಸೊಪ್ಪನ್ನು ವಾರದಲ್ಲಿ 2 ಸರಿ ತಿಂದರೆ ಕೈಕಾಲು ಸೋತ್ಕೊಳ್ತಕ್ಕಂಥದ್ದು, ಮೂಳೆಗಳ ನೋವು ಬರ್ತಕ್ಕಂಥದ್ದು, ರಕ್ತದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಐರನ್ ಟ್ಯಾಬ್ಲೆಟ್ ತಗೊಳ್ತಕ್ಕಂಥದ್ದು ಮತ್ತು ಟಾನಿಕ್ನ ತಗೊಳ್ತಕ್ಕಂಥದ್ದು, ಈ ಒಂದು ಅಭ್ಯಾಸ ಯಾರ್ಯಾರಿಗಿದೆ ಬೇಕು. ಒಂದು ವಾರದಲ್ಲಿ 1 ಸರಿ ಇದನ್ನು ನೀವು ಆಹಾರದಲ್ಲಿ ಬಳಸಿ ನೋಡಿದ್ರೆ, ಪಲ್ಯ ಸಾಂಬಾರು ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ಭಾಳಷ್ಟು ಜನ ಚಟ್ನಿ ಮಾಡ್ತಾರೆ. ಅಂದರೆ ಈ ಸೊಪ್ಪನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಚಟ್ನಿ ಮಾಡಿ ತಿಂತಕ್ಕಂಥ ಅಭ್ಯಾಸ ಇದೆ. ನೀವು ಯಾವ ರೀತಿ ಬೇಕಾದರೂ ಇದನ್ನು ಬಳಸ್ಬೋದು. ಇಷ್ಟೆಲ್ಲ ವಿಶೇಷ ಗುಣಗಳು ಈ ಒಂದು ಫ್ರೀಯಾಗಿ ಸಿಗ್ತಕ್ಕಂಥ, ಬೆಂಗಳೂರಿನಲ್ಲಿ ಬಂದು ದುಡ್ಡು ಕೊಟ್ಟು ತಗೋಬೇಕು, ಹಳ್ಳಿಗಳಲ್ಲಿ ಇದು ಫ್ರೀಯಾಗಿ ಸಿಗುತ್ತೆ. ಇದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ವಿಟಮಿನ್ಗಳ ಭಂಡಾರ ಅಂತ ಹೇಳ್ತಾರೆ ಇದನ್ನು. ಈ ಸೊಪ್ಪನ್ನು ಈ ಕೂದಲು ಜಾಸ್ತಿ ಯಾರಿಗೆ ಉದುರ್ತಾ ಇದೆ ಅಂಥವ್ರು ಬಳಸ್ಬೋದು. ತೂಕ ಇಳಿಸ್ಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರು ಏನು ಮಾಡ್ಬೋದು ಅಂದರೆ, ನುಗ್ಗೆ ಸೊಪ್ಪನ್ನು ವಾರದಲ್ಲಿ 2-3 ಸರಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ, ಆ ದೇಹದ ತೂಕ ಕಡಿಮೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಸ್ನೇಹಿತರೆ. ಇನ್ನು ಅನೇಕ ಮನೆಮದ್ದುಗಳ ಜೊತೆಯಲ್ಲಿ ಮತ್ತು ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತೀರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ. ಮತ್ತು ಅನೇಕ ಕಠಿಣ ಸಮಸ್ಯೆಗಳಿಗೆ, ಆರೋಗ್ಯದ ಕಠಿಣ ಸಮಸ್ಯೆಗಳಿಗೆ ತೋಟದ ಗುಡ್ದಳ್ಳಿನಲ್ಲಿ ಔಷಧಿಯನ್ನು ನೀಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿಗೆ ಸಂಪರ್ಕಿಸಬಹುದು ಸ್ನೇಹಿತರೆ. ಕಣ್ಣಿಗೆ ಔಷಧಿಯನ್ನು ಹಾಕ್ತೀವಿ, ದೂರದೃಷ್ಟಿ ದೋಷ, ಹತ್ರದೃಷ್ಟಿ ದೋಷ, ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ಔಷಧಿಯನ್ನು ಕೊಡ್ತೀವಿ. ಮತ್ತು ವಿಶೇಷವಾಗಿ ಪಾರ್ಶ್ವವಾಯು ಲಕ್ವ ಹೊಡೆದಿರ್ತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಯನ್ನು
ಕೊಡ್ತೀವಿ. ದೇಹದ ತೂಕವನ್ನು ಯಾರು ಕಡಿಮೆ ಮಾಡ್ಕೋಬೇಕು ಅಂತ ಇದ್ದೀರಾ ಅವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಉತ್ತಮ ಔಷಧಿಯನ್ನು ನಾವು ಕೊಡ್ತೀವಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ. ಮತ್ತು ಔಷಧಿಯನ್ನು ಬಳಸಿದ ಮೇಲೆ ಮತ್ತೆ ದಪ್ಪ ಆಗ್ಬಿಡ್ತಾರ ಅಂತ ಹೇಳ್ಬೋದು. ಆಹಾರ ಪದ್ಧತಿಗಳ ಜೊತೆಯಲ್ಲಿ ಈ ಔಷಧಿಯನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಔಷಧಿ ಮುಗಿದ ಮೇಲೂ ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ದೇಹದ ತೂಕವನ್ನು ಸಮತೋಲನದಲ್ಲಿ ಇಟ್ಕೊಳ್ತಕ್ಕಂಥ ಉತ್ತಮವಾದ ಕಾರ್ಯವನ್ನು ನೀವು ಮಾಡ್ಬೋದು. ಹಾಗೂ ಇನ್ನೂ ಅನೇಕ ಕಠಿಣ ಸಮಸ್ಯೆಗಳಿಗೆ ನೀವು ಇಲ್ಲಿ ಸಂಪರ್ಕಿಸಬಹುದು. ಇಲ್ಲ, ಭಾಳಷ್ಟು ದೂರ ಇದೆ ಊರು ಅಂತಕ್ಕಂಥವ್ರು ದೂರವಾಣಿ ಮೂಲಕ ನಿಮ್ಮ ಸಮಸ್ಯೆಯನ್ನು ದಯಮಾಡಿ ವಿವರಿಸಿ ಅದಕ್ಕೆ ತಕ್ಕ ಔಷಧಿಯನ್ನು ನಿಮ್ಮ ವಿಳಾಸಕ್ಕೆ ಕೊರಿಯರ್ ಮೂಲಕ ನಾವು ತಲುಪಿಸ್ತೀವಿ. ಮತ್ತು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ ಸ್ನೇಹಿತರೆ. ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ. ನಮಸ್ಕಾರ ಸ್ನೇಹಿತರೆ.